ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಂಜನ್ ವೀರಭದ್ರಸ್ವಾಮಿ ಮಾತಾಡ್ತಾ ಇರೋದು. ನಾವು ಇವತ್ತು ಮಾಡ್ತಿರುವ ವಿಡಿಯೋ ಏನಪ್ಪ ಅಂದರೆ ನಮ್ಮ ಸ್ವಗ್ರಾಮ ಕುದೇರು. ಇದರಲ್ಲಿ ಇವತ್ತು ಪ್ರೋಗ್ರಾಮು ನಾವು ಮಾಡ್ತಾ ಇರೋದು ಅಂಕ ಪ್ರತಿಷ್ಠಾಪನೆ ಮತ್ತು ಕುದುರೆ ವಾಹನ, ದೊಡ್ಡ ವಾಹನವನ್ನು ಮಾಡಿ ಇನ್ನೇನು ನಾವು ತುಂಬ ಒಂದು 20-25 ವರ್ಷ ಹಿಂದೆ ಆಗಿತ್ತು. ಇವಾಗ ಮಾಡ್ತಾಯಿದ್ದೀವಿ. ಅದ್ರದ್ದು ಸಣ್ಣ ತುಣುಕು ವಿಡಿಯೋ ಇಲ್ಲಿದೆ, ದಯವಿಟ್ಟು ನೋಡಿ. ನೋಡಾದ್ಮೇಲೆ ಹಂಗೆ ಸುಮ್ಮನೆ ಮಾತ್ರ ಇರಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ವೀರಗಾಸೆಯವರು ಬಂದಿದ್ದಾರೆ. ಅವರ ಕಲಾ ತಂಡ ತುಂಬ ಮನರಂಜಿಸ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ಈಗ ದೃಶ್ಯಾವಳಿ. ನೀವು ನಮ್ಮ ಮೇಲ್ಗಡೆ ಕಳಸ ಪ್ರತಿಷ್ಠಾಪನೆಗೆ ಕಳಸವನ್ನು ಮೆರವಣಿಗೆ ಮೂಲಕ ನಮ್ಮ ಊರಿನ ಜನತೆ ತರ್ತಾ ಇರೋದನ್ನ ನೀವು ನೋಡ್ತಾ ಇರ್ಬೋದು. ಅದನ್ನು ಸ್ವಾಗತಿಸುತ್ತಂತ ಇರುವಂತಹ ನಮ್ಮ ಊರಿನ ಜನರು ತುಂಬ ಜನ ಸೇರಿದ್ದಾರೆ ಅಂತ ಹೇಳ್ಬೋದು. ತುಂಬ ಜನ ಏನೋ ತುಂಬ ನಿಂತ್ಕೊಳ್ಳೋಕ್ಕೆ ಜಾಗ ಇಲ್ಲ, ಅಷ್ಟು ಜನ ಕ್ರೌಡ್ ಇದ್ದಿದ್ದರಿಂದ ವೀರಗಾಸೆಯವರು ಸಹ ಒಳ್ಳೆ ಪ್ರದರ್ಶನವನ್ನು ಕೊಟ್ಟಿದ್ದಾರೆ. ನೃತ್ಯ ಪ್ರದರ್ಶನ ಆಗಿರ್ಬೋದು, ಅವರ ವೀರಗಾಸೆ ನೃತ್ಯ ತುಂಬ ಅದ್ಭುತವಾಗಿತ್ತು. ಕುದುರೆ ವಾಹನ ಮೆರವಣಿಗೆಯನ್ನು ಪಟಾಕಿ ಹಚ್ಚುವ ಮೂಲಕ ಸ್ವಾಗತ ಮಾಡ್ತಾ ಇರೋದನ್ನ ನೀವು ಕಣ್ಣಾರೆ ನೋಡ್ತಾ ಇರ್ಬೋದು. ಈ ದೃಶ್ಯಾವಳಿ ತುಂಬ ಚೆನ್ನಾಗಿ ನಡೀತಾ ಇದೆ. ಜನಸಾಗರ. ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿ. ಇನ್ನೇನೋ ಕುದುರೆ ವಾಹನ ಸಜ್ಜಾಗ್ತಾ ಇದೆ. ಊರಿನ ಒಂದು ಮೆರವಣಿಗೆಗೆ ಒಂದು ವಿಜೃಂಭಣೆಯಿಂದ ಜನ ಸ್ವಾಗತ ಮಾಡ್ತಾ ಎಲ್ಲ ಪ್ರೋಗ್ರಾಮ್ಗಳು ತುಂಬ ಅಚ್ಚುಕಟ್ಟಾಗಿ ನಡೀತಾ ಇದೆ. ಜನಸಾಗರ. ನಂದಿಕಂಬ ಆಗಿರ್ಬೋದು, ವೀರಗಾಸೆ ಆಗಿರ್ಬೋದು, ಇನ್ನು ಹಲವು ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ನಡೀತಾ ಇದೆ. ಡೊಳ್ಳು ಕುಣಿತ ಆಗಿರ್ಬೋದು, ಎಲ್ಲ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಈ ದಸರಾ ಜಂಬೂ ಸವಾರಿ ನಡೆಯಲ್ವ, ಆ ಥರ ಒಂದು ಫೀಲ್ ಕೊಡ್ತಾ ಇದೆ ನಮ್ಮ ಕುದುರೆ ವಾಹನ. ಕುದುರೆ ದೊಡ್ಡ ವಾಹನ ಎತ್ತಿ ಒಂಥರ ಈ ಪೊಸಿಷನ್ಗೆ ಬಂದಾಗ ದೇವರು ಬಟ್ ಫೀಲ್ ಅನ್ನೋದು ಇರುತ್ತಲ್ಲ, ಸಿಗದೇ ಬೇರೆ. ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ವಿಜೃಂಭಿಸ್ತಾ ಇದ್ದಾನೆ. ನೋಡ್ತಾ ಇರ್ಬೋದು ನೀವು. ಕುದೇರು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಶ್ರೀ ಕ್ಷೇತ್ರ ಕುದೇರು ಸುಮಾರು 20 ವರ್ಷಗಳ ನಂತರ, 20-25 ವರ್ಷ ಏನೋ ಆಗಿತ್ತು ಅನಿಸುತ್ತೆ. ಆವಾಗ ಬಸ್ಸು ವಾಹನ ಮಾಡ್ತಾ ಇದ್ದಿದ್ದು, ಇವಾಗ ಕುದುರೆ ವಾಹನ ಇವಾಗಲೇ ಮಾಡ್ತಾ ಇದ್ದಿದ್ದು. ಮುಂಚೆ ಮಾಡ್ತಾಯಿದ್ರು ಗೊತ್ತಿಲ್ಲ ನನಗೆ, ಬಟ್ ಇವಾಗ ನಾನು ನೋಡಿರೋ ಮಟ್ಟಿಗೆ ನಾನು ನೋಡಿರೋದು ಒಂದೇ ಒಂದ್ಸಲ ಒಂದು ಬಸವ ವಾಹನ. ಇದು ಬದ್ಬಿಟ್ರೆ ಈಗಲೇ ಕುದುರೆ ವಾಹನ ನೋಡ್ತಾ ಇರೋದು. ತುಂಬ ಒಂಥರ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿನ ನೋಡೋದಕ್ಕೆ ಒಂಥರ ಆನಂದ. ಇವಾಗ ಏನು ಮಾಡ್ತಾಯಿದ್ದಾರೆ ಅಂದರೆ, ದೇವರು ಇವಾಗ ಒಂದು ಮೆರವಣಿಗೆ ಹೋಗುತ್ತೆ. ಒಂದು ಕುದೇರು ಒಂದು ಊರಿನ ಒಳಗಡೆ ಒಂದು ಮೆರವಣಿಗೆ ಹೋಗ್ತಾ, ಅಲ್ಲಿ ಭಕ್ತಾದಿಗಳು ಮನೆಯ ಮುಂದೆ ಒಂದು ಪೂಜೆಗೆ ಕೊಡ್ತಾ ಇದ್ದಾರೆ. ಅದನ್ನು ಮುಗಿಸ್ಕೊಂಡು ಬರೋದು ಮತ್ತೆ ಒಂದು ದೇವಸ್ಥಾನನೇ ಸೇರುತ್ತೆ ಇದು. ಇವಾಗಲೂ ಏನು ಡಿಫ್ರೆನ್ಸ್ ಅಪ್ಪ ಅಂತಂದರೆ, ಅವಾಗ ಮೊಬೈಲ್ ಇರಲಿಲ್ಲ, ಇವಾಗ ಮೊಬೈಲ್ ಇದೆ. ಎಲ್ಲರೂ ನೋಡಿ ಎಷ್ಟು ಜನ ಹತ್ರ ಮೊಬೈಲ್ ಐತೆ. ಜನ ಎಷ್ಟು ಕ್ರೌಡಾಗಿ ನಿಂತವ್ರೆ ನೋಡಿ. ಒಂಥರ ನೋಡೋಕ್ಕೆ ಒಂಥರ ತುಂಬ ಖುಷಿ ಆಗ್ತಾಯಿದೆ.
ಈಗ ನಮ್ಮ ದೇವರು ಮೆರವಣಿಗೆ ಹೆಂಗೆ ಬರುತ್ತೆ ಅಂತಂದರೆ, ಮೊದಲನೇದಾಗಿ ದೇವಸ್ಥಾನದಿಂದ ಪ್ರಾರಂಭವಾಗಿ ನಂತರ ಛತ್ರಿ ಮರಕ್ಕೆ ಬರುತ್ತೆ. ಛತ್ರಿ ಮರದಿಂದ ನೆಕ್ಸ್ಟು ವಸಂಡಿ ಚೌಕಕ್ಕೆ ಬರುತ್ತೆ. ವಸಂಡಿ ಚೌಕದಲ್ಲಿಂದ ಹಂಗೆ ಬಂದು ಒಂದು ರೌಂಡು ಗೌರಿಗುಡಿ ತನಕ ಬರುತ್ತೆ. ಗೌರಿಗುಡಿಯಿಂದ ವೀರಭದ್ರೇಶ್ವರ ದೇವಸ್ಥಾನ ಮೂಲಕ ಹಂಗೆ ಬಂದು ನಮ್ಮ ಪೋಸ್ಟ್ ಆಫೀಸ್ ಮೂಲಕ ಬಂದು ಮತ್ತೆ ದೇವಸ್ಥಾನಕ್ಕೆ ಹಿಂತಿರುಗುತ್ತೆ ದೇವರು.